ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕರ್ನಾಟಕದಲ್ಲಿ ಸದ್ಯಕ್ಕೆ ಸಿಲಿಂಡರ್ ಗ್ಯಾಸ್ನ ಕೊರತೆ ಉಂಟಾಗ್ತಾ ಇರೋದು ಕೃತಕ ಅಭಾವ. ಇದರ ಹಿಂದೆ ರಾಜಕಾರಣ ಇದೆಯಾ? ಅಸಲಿ ಎತ್ತೇನು? ನಮ್ಮ ರಾಜ್ಯಕ್ಕೆ ಒಂದಿನಕ್ಕೆ ಮತ್ತೆ ಬೆಂಗಳೂರಿನಲ್ಲಿ ಎಷ್ಟು ಸಿಲಿಂಡರ್ ಬೇಕು? ಗೃಹ ಬಳಕೆದಾಗ್ಲಿ ಅಥವಾ ಕಮರ್ಷಿಯಲ್ ಆಗಲಿ ಕರ್ನಾಟಕಕ್ಕೆ ನಿತ್ಯವೂ ಲಕ್ಷ ಸಿಲಿಂಡರ್ಗಳು ಬೇಕು ವೀಕ್ಷಕರೇ. ರಾಜ್ಯದಲ್ಲಿ ಪ್ರತಿದಿನ 6,500 ಮೆಟ್ರಿಕ್ ಟನ್ ಎಲ್ಪಿಜಿ ಬೇಕು. 6,500 ಮೆಟ್ರಿಕ್ ಟನ್ ಎಲ್ಪಿಜಿ ಬೇಕು ರಾಜ್ಯದಲ್ಲಿ ಪರ್ ಡೇ. ಸಿಲಿಂಡರ್ ಇಲ್ಲದೆ ಇದ್ರೆ ಹೋಟೆಲ್ಗಳು ನಡೆಯೋದೇ ಇಲ್ಲ. ಬೆಂಗಳೂರು ಹೋಟೆಲ್ಸ್ಗೆ ನಿತ್ಯ 1 ಲಕ್ಷ ಸಿಲಿಂಡರ್ ಬೇಕು. ಪ್ರತಿದಿನ 1 ಲಕ್ಷ ಸಿಲಿಂಡರ್ ಬೇಕು ಬೆಂಗಳೂರಿಗೆ. ಸಣ್ಣ ಪುಟ್ಟ ಹೋಟೆಲ್ಗಳಂತಂದ್ರೆ 2 ರಿಂದ 3 ಸಿಲಿಂಡರ್ಗಳು ಬೇಕೇ ಬೇಕು. ಇನ್ನು ದೊಡ್ಡ ಹೋಟೆಲ್ಗಳ ಲೆಕ್ಕ ಹಾಕಿ ನೀವು, ರೆಸ್ಟೋರೆಂಟ್ಸು, ಸ್ಟಾರ್ ಹೋಟೆಲ್ಸು, ದೊಡ್ಡ ಹೋಟೆಲ್ಗಳು, ಅಲ್ಲಿ ಒಂದಿನಕ್ಕೆ ಎಷ್ಟು ಕಮರ್ಷಿಯಲ್ ಸಿಲಿಂಡರ್ ಹೋಗಬಹುದು? ಮಧ್ಯಮ ಹೋಟೆಲ್ಗಳಿಗೆ ದಿನಕ್ಕೆ 3 ರಿಂದ 6 ಸಿಲಿಂಡರ್ ಬೇಕು. ಸಣ್ಣ ಹೋಟೆಲ್ಗಳಿಗೆ 2 ರಿಂದ 3 ಬೇಕು. ದೊಡ್ಡ ರೆಸ್ಟೋರೆಂಟ್ಗಳಿಗೆ ದಿನಕ್ಕೆ 6 ರಿಂದ 10 ಸಿಲಿಂಡರ್ ಬೇಕೇ ಬೇಕು. ಒಂದು ದಿನಕ್ಕೆ 10 ಸಿಲಿಂಡರ್ ಅಂತಂದ್ರೆ ಲೆಕ್ಕ ಹಾಕಿ. ಬೆಂಗಳೂರಿನ ಲಕ್ಷಾಂತರ ಮನೆಗಳಲ್ಲಿ ಸಿಲಿಂಡರ್ ಬಳಕೆ ಮಾಡ್ತಾರೆ. ಎಲ್ಲಾ ಮನೆಗಳಲ್ಲೂ ಸಿಲಿಂಡರ್ ಬಳಕೆನೆ. ಸುಮಾರು 30 ರಿಂದ 40 ಲಕ್ಷ ಮನೆಗಳಲ್ಲಿ ಸಿಲಿಂಡರ್ಗಳ ಬಳಕೆ ಆಗುತ್ತೆ ಬೆಂಗಳೂರಿನಲ್ಲಿ. 80% ಮನೆಗಳಲ್ಲಿ ಎಲ್ಪಿಜಿಯನ್ನ ಬಳಕೆ ಮಾಡಲಾಗುತ್ತೆ. ಗೃಹ ಬಳಕೆ ಅಂದ್ರೆ ಡೊಮೆಸ್ಟಿಕ್ ಗ್ಯಾಸ್ ಸರಬರಾಜಿನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾವುದೇ ರೀತಿಯ ಗೊಂದಲಕ್ಕೊಳಗಾಗಬೇಡಿ. ಕಮರ್ಷಿಯಲ್ ಗ್ಯಾಸ್ ಸರಬರಾಜಿಗೆ ತೊಂದರೆ ಇದೆ. ಗೃಹ ಬಳಕೆ ಗ್ಯಾಸ್ ಸರಬರಾಜಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಕಾರಣ ಗೃಹ ಬಳಕೆಗೆ ಮೊದಲ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ಸಪ್ಲೈ ಒಂದಿನ ಲೇಟ್ ಮಾಡಿ, ಆದ್ರೆ ಮನೆಗಳಿಗೆ ಅಗತ್ಯ ಇದ್ದಲ್ಲಿ ಕಳಿಸ್ಕೊಡಿ ಅಂತ ಸೂಚನೆ ಕೊಡಲಾಗಿದೆ. ಈಗ ಬುಕ್ಕಿಂಗ್ಗೆ ತೊಂದರೆ ಆಗ್ತಾ ಇದೆ. ಸರ್ವರ್ ಡೌನ್ ಆಗಿದೆ. ನೀವು ಏಜೆನ್ಸಿ ಹತ್ರನೇ ಡೈರೆಕ್ಟ್ ಹೋದ್ರೂ ಅಲ್ಲೂ ತೊಂದರೆ ಆಗ್ತಾ ಇದೆ. ಒಪ್ಕೋತೀವಿ, ಈ ರೀತಿಯ ಸದ್ಯಕ್ಕಿನ ಪ್ರಶ್ನೆ. ಈಗ ಹಲವು ಜನರು ಎದುರಿಸ್ತಾ ಇರುವಂತಹ ಸಮಸ್ಯೆ ಏನಂತಂದ್ರೆ, ನೀವು ರುಟೀನ್ ಆಗಿ ಏನ್ ಬುಕ್ ಮಾಡ್ತಾ ಇದ್ರಿ ಆ ನಂಬರ್ಗೆ ಈಗ ಟ್ರೈ ಮಾಡಿದ್ರೆ ರೀಚ್ ಆಗ್ತಾ ಇಲ್ಲ. ಕಾಲ್ ಎಂಡೆಡ್ ಅಂತ ಬಂದ್ಬಿಡುತ್ತೆ, ಔಟ್ ಆಫ್ ರೀಚ್ ಅಂತ ಬರುತ್ತೆ, ಏನು ರೆಸ್ಪಾನ್ಸೇ ಬರಲ್ಲ. ಸಡನ್ ಆಗಿ ಡೈಲ್ ಮಾಡಿದ ತಕ್ಷಣ ಕಾಲ್ ಕಟ್ ಆಗ್ಬಿಡುತ್ತೆ. ಹಾಗಿದ್ರೆ ಬುಕ್ ಮಾಡೋದು ಹೇಗೆ? ಇನ್ನು ಕೆಲವರಿಗೆ OTP ಬಂದಿದೆ, ಏಜೆನ್ಸಿ ಫೋನ್ ಮಾಡಿ ಕೇಳಿದ್ರೆ ಸ್ಟಾಕ್ ಇಲ್ಲ, 2 ದಿನ ಕಾಯಿರಿ ಅಂತ ಹೇಳ್ತಿದ್ದಾರೆ. ಆದ್ರೆ ಒಂದು ನೆನಪಿರಲಿ, 1 ದಿನ ಲೇಟ್ ಆಗ್ಬಹುದು, ಆದ್ರೆ ಗೃಹ ಬಳಕೆ ಗ್ಯಾಸ್ ಸರಬರಾಜಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ದಾವಂತಕ್ಕೆ ಬಿಡ್ತಾ ಇದ್ದೀರಿ, ಆತಂಕಿತರಾಗ್ತಾ ಇದ್ದೀರಿ. ಈ ಆತಂಕವೇ ಈ ರೀತಿಯ ಅಭಾವವನ್ನು ಸೃಷ್ಟಿ ಮಾಡ್ತಾ ಇರೋದು. ಸುಮ್ಮನೆ ರಿಸ್ಕ್ ಏನಪ್ಪಕ್ಕ, ಒಂದು ಗ್ಯಾಸ್ ತರಿಸ್ಕೊಂಬೇಡ, 1 ಸಿಲಿಂಡರ್ ಗ್ಯಾಸ್ ನಮ್ಮಲ್ಲಿ ಇರಲಿ. ಆ ದಾವಂತಕ್ಕೆ ಬಿದ್ದೆ 70% ಅಷ್ಟು ಬುಕ್ಕಿಂಗ್ ಜಾಸ್ತಿ ಆಗಿದೆ ಅಂತ ವೀಕ್ಷಕರೇ. ಎಲ್ಲರೂ ನನಗೂ ಬೇಕು ನಿನಗೂ ಬೇಕು ಅಂತ ಎಟ್ ಎ ಟೈಮ್ ಓಡ್ ಬಂದ್ಬಿಟ್ರೆ ಯಾರಿಗೆ ಅಂತ ಕೊಡೋದು? ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾಳೆ ಹೋಟೆಲ್ಗಳಿಗೆ ಸಮಸ್ಯೆ 100ಕ್ಕೆ 100. ಈಗಾಗಲೇ ಡಿಸೈಡ್ ಮಾಡಿದ್ದಾರೆ, ಸಿಲಿಂಡರ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹೋಟೆಲ್ ಓಪನ್ ಮಾಡ್ತೀವಿ. ನಾಳೆ ಖಾಲಿ ಆಯ್ತಂದ್ರೆ ನಾಳೆ ಕ್ಲೋಸ್. ಆದ್ರೆ ದಿನನಿತ್ಯ ಹೋಟೆಲ್ ದುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋರ್ ಕಥೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಸರಿ ಕೂಡ. ಇನ್ನ ಒಮ್ಮೆ ಮನೆಗಳಿಗೆ ಸರಬರಾಜು ಆದ ಬಳಿಕ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಈಗ ಅರ್ಹ ಫಲಾನುಭವಿಗಳೇನಿದ್ದಾರೆ, ನಿಜಕ್ಕೂ ಯಾರಿಗೆ ಸಿಲಿಂಡರ್ ಬೇಕಾಗಿದೆ ಅಂತವರಿಗೆ ಒಂದ್ಸರಿ ಸಿಲಿಂಡರ್ ರೀಚ್ ಆಗ್ಬಿಟ್ರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. 2 ತಿಂಗಳ ಕಾಲ ಗ್ರಾಹಕರಿಗೆ ಸಮಸ್ಯೆ ಇರೋದಿಲ್ಲ. ಆದ್ರೆ ಕಮರ್ಷಿಯಲ್ ಗ್ಯಾಸ್ಗೆ ಪ್ರತಿದಿನ ಬೇಡಿಕೆ ಇದೆ. ಒಬ್ರಿಗೆ 10 ಬೇಕು, ಒಬ್ರಿಗೆ 5 ಬೇಕು, ಒಬ್ರಿಗೆ 2 ಬೇಕು, ಒಬ್ರಿಗೆ 3 ಬೇಕು. ರಾಜ್ಯದಲ್ಲಿ ಈ ಕಮರ್ಷಿಯಲ್ ಮತ್ತು ಡೊಮೆಸ್ಟಿಕ್ ಎರಡೂ ಸೇರಿ ಸದ್ಯ 20 ದಿನಕ್ಕೆ ಬೇಕಾಗುವಷ್ಟು ದಾಸ್ತಾನು ಇದೆ. 20 ದಿನಕ್ಕಾಗುವಷ್ಟು ನಮ್ಮ ಹತ್ರ ಗ್ಯಾಸ್ ಅವೈಲಬಿಲಿಟಿ ಇದೆ. ಕಮರ್ಷಿಯಲ್ ಲೇಟ್ ಆಗಬಹುದು, ಆದರೆ ಡೊಮೆಸ್ಟಿಕ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಬೆಂಗಳೂರಿನ 10,000ಕ್ಕೂ ಅಧಿಕ ಹೋಟೆಲ್ಗಳು ಇದೇ ರೀತಿ ವ್ಯತ್ಯಯ ಮುಂದುವರೆದ್ರೆ ಬಂದ್ ಆಗುತ್ತೆ. ಗೃಹ ಬಳಕೆಗೆ ತೊಂದರೆ ಇಲ್ಲ. ಈ ರೀತಿಯ ಪರಿಸ್ಥಿತಿ ಸದ್ಯಕ್ಕಿದೆ. ನೆಕ್ಸ್ಟ್ ನೋಡಿ, ವಿತರಣಾ ಕೇಂದ್ರಗಳ ಮುಂದೆ ಸದ್ಯಕ್ಕೆ ದೊಡ್ಡ ಕ್ಯೂ ನಿಲ್ಲುವಂತಹ ಕೆಲಸ ಆಗ್ತಾ ಇದೆ. ಭಾರತದ ಎಲ್ಪಿಜಿ ಕತೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಯಾರಿಗೆ ತೊಂದರೆ ಆಗ್ತಾ ಇದೆ,
ನಾವು ನಮ್ಮ ಸುದ್ದಿಯುದ್ದಕ್ಕೂ ಹೇಳ್ತಾ ಇರೋ ಮಾತು ಒಂದೇ, ಗೃಹ ಬಳಕೆ ಗ್ಯಾಸ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾರು ಆತಂಕಿತರಾಗಬೇಡಿ. ಸುಮ್ಮನೆ ಈ ರೀತಿಯ ಅವಾಂತರಗಳಿಂದ, ಈ ರೀತಿಯ ಆತಂಕದಿಂದ ಅಭಾವ ಸೃಷ್ಟಿಯಾಗ್ತಾ ಇದೆ. ಈಗ ಒಬ್ರು ಆ ಗ್ಯಾಸ್ ಏಜೆನ್ಸಿಯವರೇ ಮಾತಾಡೋದನ್ನ ನೀವು ಕೇಳಿಸ್ಕೊತಾ ಇದ್ರಿ. ಬೇಗ ಬರ್ತಾ ಇಲ್ಲ ಅನ್ನುವಂತಹ ಭಯದಿಂದ ಈ ರೀತಿ ಮಾತಿನಿಂದ ಮಾತು ಅಭಾವ ಅಂತ ಸೃಷ್ಟಿಯಾಗ್ತಾ ಇದೆ. ಗೃಹ ಬಳಕೆಗೆ ಏನು ತೊಂದರೆ ಇಲ್ಲ, ಕಮರ್ಷಿಯಲ್ ತೊಂದರೆ ಆಗ್ತಾ ಇದೆ. ಸದ್ಯ LPG ವಿತರಣಾ ಕೇಂದ್ರಗಳ ಮುಂದೆ ದೊಡ್ಡ ಕ್ಯೂನೇ ನೋಡಬಹುದು ನೀವು. ಖಾಲಿ ಸಿಲಿಂಡರ್ ಹಿಡಿದು ಗ್ರಾಹಕರು ನಿಲ್ತಾ ಇದ್ದಾರೆ. LPG ಸಿಲಿಂಡರ್ ದರ ಬರೋಬ್ಬರಿ 60 ರೂಪಾಯಿ ಏರಿಕೆ ಆಗಿದೆ. ಈಗ 60 ರೂಪಾಯಿ ಜಾಸ್ತಿ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ದರ 115 ರೂಪಾಯಿ ಏರಿಕೆ ಆಗಿದೆ. ಗೃಹ ಬಳಕೆದು 60 ರೂಪಾಯಿ ಜಾಸ್ತಿ ಆಗಿದ್ರೆ ಕಮರ್ಷಿಯಲ್ 115 ಆಗಿದೆ. ಅರ್ಧಕ್ಕರ್ಧ ಜಾಸ್ತಿ ಆಗಿದೆ. LPG ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮ ಕಂಗಾಲಾಗಿದೆ. ಭಾರತ ಸದ್ಯ 62% LPGಯನ್ನ ಆಮದು ಮಾಡಿಕೊಳ್ಳುತ್ತೆ. 62%. ನಿತ್ಯ 33.15 ಮಿಲಿಯನ್ ಮೆಟ್ರಿಕ್ ಟನ್ LPG ನಮಗೆ ಬೇಕು. 85ರಿಂದ 90% LPG ಮಧ್ಯಪ್ರಾಚ್ಯದಿಂದಲೇ ಬರುತ್ತೆ. ಈಗ ಯುದ್ಧ ನಡೀತಾ ಇರುವಂತಹ ಆ ಜಾಗಗಳಿಂದಲೇ ಬರೋದು. ದೇಶದಲ್ಲಿ 33.2 ಕೋಟಿ ಜನ LPGಯನ್ನ ಬಳಸ್ತಾರೆ. ಅಂದ್ರೆ 33 ಕೋಟಿಗೂ ಹೆಚ್ಚು ಗ್ರಾಹಕರಿದ್ದಾರೆ ಅಂತ. ಇವರಿಗೆಲ್ಲ LPGಯನ್ನ ಸರಬರಾಜು ಮಾಡಬೇಕು, ಯಾವುದೇ ರೀತಿಯ ತೊಂದರೆ ಆಗದಂತೆ ಅಂತಂದ್ರೆ. ಸದ್ಯ ಯುದ್ಧದಿಂದ ಸಮಸ್ಯೆ ಆಗಿದ್ದಂತೂ ಹೌದು, ಆದ್ರೆ ಸಪ್ಲೈ ಅಂತೂ ಸ್ಟಾಪ್ ಆಗಿಲ್ಲ. ನಿಮ್ಮವರೆಗೂ ತಲುಪೋದಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಸರಬರಾಜೇ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಬೇರೆ ವ್ಯವಸ್ಥೆಯನ್ನ ಮಾಡಿಯೇ ಇಲ್ಲ. ಇನ್ನೊಂದು 5-6 ದಿನ ಆಗ್ಬಿಟ್ರೆ ಎಲ್ಲ ಕಡೆ ಗ್ಯಾಸೇ ಖತಮ್. ಇವೆಲ್ಲ ಏನೂ ಇಲ್ಲ. ಎಲ್ಲದಕ್ಕೂ ವ್ಯವಸ್ಥೆಯನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಸ್ವಲ್ಪ ಹೊತ್ತಿನ ಮುಂಚೆ ಈ ಎಲ್ಲ ಊಹಾಪೋಹಗಳಿಗೆ ಸದ್ಯಕ್ಕೆ ನಡೀತಾ ಇರೋ ಬೆಳವಣಿಗೆ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಆ ಸ್ಪಷ್ಟನೆ ಏನು ಅನ್ನೋದನ್ನು ಹೇಳ್ತೀನಿ. ಈಗ ಚಿಕ್ಕ ಬ್ರೇಕ್. ಸದ್ಯಕ್ಕೆ ಸಿಲಿಂಡರ್ ಅಭಾವ ಇರೋದರ ಹಿಂದೆ ರಾಜಕಾರಣ ತಾಂಡವ ಆಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ದೇಶದ ವಿವಿಧ ಭಾಗಗಳಲ್ಲಿ ಸಿಲಿಂಡರ್ನ ಕೊರತೆ ಇದೆ. ಎಲ್ಲೆಲ್ಲಿ ಕೊರತೆ, ಎಲ್ಲೆಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದೆಯಲ್ಲ ಸಮಸ್ಯೆ, ಈ ರೀತಿಯ ಸಮಸ್ಯೆ ಎಲ್ಲೆಲ್ಲಿ ಇದೆ ಮತ್ತು ಯಾಕಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಮತ್ತು ಈ ಬಗ್ಗೆ ಈಗ ಭಾರಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಕರ್ನಾಟಕದಲ್ಲಿ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಕೇರಳದಲ್ಲಿ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ತೆಲಂಗಾಣದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಇಲ್ಲಿ ಎಲ್ಲಾ ಕಡೆ ಸಿಲಿಂಡರ್ ಸಮಸ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ಎಲ್ಲಾ ರಾಜ್ಯಗಳಲ್ಲಿ ಯಾಕೆ ಈ ರೀತಿಯ ತೊಂದರೆ ಆಗ್ತಾ ಇದೆ? ಈ ರೀತಿ ತೊಂದರೆ ಆಗಿದ್ದಲ್ಲ, ಸೃಷ್ಟಿ ಮಾಡಿದ್ದು ಅದಕ್ಕೆ ಕಾರಣ ರಾಜಕಾರಣ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಕಾರಣ ಈಗ ನಾನು ಹೇಳ್ತಾ ಇರುವಂತ ಈ ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್, ತಮಿಳುನಾಡಿನಲ್ಲಿ DMK, ಕೇರಳದಲ್ಲಿ ಪಿಣರಾಯಿ ವಿಜಯನ್, ತೆಲಂಗಾಣದಲ್ಲಿ ಕಾಂಗ್ರೆಸ್, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ, ಇವರೆಲ್ಲರೂ ಕೂಡ ರಾಜಕೀಯವಾಗಿ ಮೋದಿ ಅವರನ್ನ ವಿರೋಧಿಸುವಂತವರು. ಇಲ್ಲಿ ಈ ರೀತಿಯ ರಾಜಕಾರಣವನ್ನ ಕ್ರಿಯೇಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಜನರನ್ನ ಎತ್ಕಟ್ಟೋದು. ಕೇಂದ್ರ ಸರ್ಕಾರದಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ. ಎಲ್ಲೂ ಆಗದ ಸಮಸ್ಯೆ ಇಲ್ಲಿ ಮಾತ್ರ ಯಾಕೆ ಆಗ್ತಾ ಇದೆ? ಕರ್ನಾಟಕದಲ್ಲಿ ಮಾತ್ರ ಯಾಕೆ? ತಮಿಳುನಾಡಿನಲ್ಲಿ ಮಾತ್ರ ಯಾಕೆ? ಕೇರಳ, ತೆಲಂಗಾಣ, ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಯಾಕೆ? ಉತ್ತರ ಭಾರತದಲ್ಲಿಯೂ ಕೂಡ ಯುದ್ಧ ಸಂಬಂಧ ಇಲ್ವಾ? ಅಲ್ಲಿ ಯಾವ ರಾಜ್ಯದಲ್ಲಿ ತೊಂದರೆ ಆಗ್ತಾ ಇದೆ? ಉತ್ತರ ಪ್ರದೇಶದಲ್ಲಿ ಆಗ್ತಾ ಇದೆಯಾ? ಬಿಹಾರದಲ್ಲಿ ಆಗ್ತಾ ಇದೆಯಾ? ಮಧ್ಯಪ್ರದೇಶದಲ್ಲಿ ಆಗ್ತಾ ಇದೆಯಾ? ಮಹಾರಾಷ್ಟ್ರದಲ್ಲಿ ಆಗ್ತಾ ಇದೆಯಾ? ರಾಜಸ್ಥಾನದಲ್ಲಿ ಆಗ್ತಾ ಇದೆಯಾ? ಗುಜರಾತ್ನಲ್ಲಿ ಆಗ್ತಾ ಇದೆಯಾ? ಇವೆಲ್ಲ ನಮ್ಮ ದೇಶ ಬಿಟ್ಟಿದೆಯಾ? ಇಲ್ಲ ತಾನೆ. ಕೇರಳ, ತೆಲಂಗಾಣ, ಕರ್ನಾಟಕ, ಪಶ್ಚಿಮ ಬಂಗಾಳದಲ್ಲಿ ಗ್ಯಾಸ್ ಬಿಕ್ಕಟ್ಟನ್ನ ಪರಿಹರಿಸೋದಕ್ಕೆ ಕೇಂದ್ರ ಮಧ್ಯಪ್ರವೇಶ ಮಾಡಿದೆ. ಭಾರತದತ್ತ 2 LNG ಕಾರ್ಗೋ ಟ್ಯಾಂಕರ್ಗಳು ಹೊರಟಿದೆ.
ನೋಡಿ, ಕೇಂದ್ರ ಸರ್ಕಾರ ಸದ್ಯದ ಅಭಾವದ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ. आज हम लगभग 40 देशों से क्रूड आयात करते हैं. Further, the OMCs have secured various crude cargoes from different sources, and as a result of this diversification, about 70% of our crude import is now coming from routes outside the Strait of Hormuz, compared with about 55% earlier. आज जब मैं आपसे बात कर रही हूं, तब भी लगभग 2 कार्गोस भारत की तरफ चल पड़े हैं, and within few days they will arrive. भारत में आज हम लगभग 40 देशों से क्रूड आयात करते हैं. Further, the OMCs have secured various. ನೋಡಿ, ಈಗಷ್ಟೇ ಕೇಂದ್ರ ಸರ್ಕಾರದ ಸ್ಪಷ್ಟನೆಯನ್ನ ನೀವು ಕೇಳಿಸ್ಕೊತಾ ಇದ್ದೀರಿ. ಹಾರ್ಮುಜ್ ಜಲಮಾರ್ಗದಿಂದ ನಮಗೆ ಬರಬೇಕಾಗಿರುವಂತಹ ಈ ಗ್ಯಾಸ್ ಉತ್ಪನ್ನಗಳೇನಿದೆ, ಅಲ್ಲಿಂದ ಬಂದ್ರೆ ಮಾತ್ರ ಇಲ್ಲಿ ಒಲೆ ಉರಿಯೋದು ಅನ್ನೋದನ್ನ ಯಾವುದೇ ಕಾರಣಕ್ಕೂ ನಂಬಬೇಡಿ. ಅರ್ಥಾತ್ ಅಲ್ಲಿಂದಾನೇ ಬರಬೇಕು ಅಂದ್ರೆ ನಮಗೆ ಸಿಲಿಂಡರ್ ಸಿಗುತ್ತೆ ಅನ್ನೋದನ್ನ ಬಿಟ್ಟುಬಿಡಿ. ಔಟ್ ಆಫ್ ಹಾರ್ಮುಜ್ ಬೇರೆ ಕಡೆಯಿಂದನೂ ಕೂಡ ಈಗ ಸಿಲಿಂಡರ್ನ ತರಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಗ್ಯಾಸ್ ಅನ್ನ ಯಥೇಚ್ಛವಾಗಿ ತರಿಸಿಕೊಳ್ಳುವಂತ ಕೆಲಸ ಈಗಾಗಲೇ ಆಗ್ತಾ ಇದೆ. ಇದರ ಬಗ್ಗೆ ವ್ಯವಸ್ಥೆಯೂ ಕೂಡ ಆಗಿದೆ. ಅದನ್ನೇ ಈಗ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಾಗಿ ಜನ ಆತಂಕ ಪಡುವ ಅಗತ್ಯ ಇಲ್ಲ. ಜನರು ಈಗ ಹಲವು ವಿಚಾರಗಳಿಗೆ ಆತಂಕ ಪಡ್ತಾ ಇದ್ದಾರೆ. ಜನರ ಆತಂಕದ ಪ್ರಶ್ನೆ ಏನು, ಅದಕ್ಕೆ ಸರ್ಕಾರದ ಉತ್ತರ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಭಾರತಕ್ಕೆ 62% LPG ಆಮದು ಮಾಡಿಕೊಳ್ಳಲಾಗುತ್ತೆ. ಎಲ್ಲಿಂದ? ಯುದ್ಧ ನಡೆಯುವಂತ ದೇಶಗಳಿಂದ ಅಂತ ಹೇಳಿ. ಆದ್ರೆ ಒಂದು ನೆನಪಿರಲಿ, ಇದಕ್ಕೆ ಸರ್ಕಾರ ಕೊಡ್ತಾ ಇರೋ ಉತ್ತರ ಏನಂತಂದ್ರೆ, ಇನ್ನೂ 40 ದೇಶಗಳು LPG ಕೊಡೋದಕ್ಕೆ ಸಿದ್ಧ ಆಗಿದೆ. ಯಾರು ಚಿಂತಾಕ್ರಾಂತರಾಗಬೇಡಿ. ಈ ಇರಾನೋ, ಆ ಹಾರ್ಮುಜ್ ಜಲಮಾರ್ಗನೋ ಅಲ್ಲಿಂದ ಮಾತ್ರ ನಮಗೆ ಬರೋದಲ್ಲ, ಇನ್ನು 40 ದೇಶಗಳು LPG ಕೊಡೋದಕ್ಕೆ ಸಿದ್ಧ ಇವೆ. ನಿಮಗೆ ನಾವು ಯಥೇಚ್ಛವಾಗಿ ಒದಗಿಸ್ತೀವಿ. ಸ್ಟ್ರೇಟ್ ಆಫ್ ಹಾರ್ಮುಜ್ ಬಂದ್ ಆಗುತ್ತೆ, ನಮಗೆ ಸಿಲಿಂಡರ್ ಸಿಗಲ್ಲ. ಹಾರ್ಮುಜ್ ಬಳಸ್ತೇನೆ LPG ಅನ್ನ ತರಿಸ್ತೀವಿ ಅಂತ ಕೇಂದ್ರ ಹೇಳ್ತಾ ಇದೆ. ಇನ್ನು ಆತಂಕದ ಮತ್ತೊಂದು ಪ್ರಶ್ನೆ, ಮಧ್ಯಪ್ರಾಚ್ಯದಿಂದಲೇ ಹೆಚ್ಚು LPG ಬರುತ್ತೆ. ಈ ಕಡೆ ಇದಕ್ಕೆ ಸರ್ಕಾರ ಕೊಡೋ ಉತ್ತರ ಏನು ಅಂತಂದ್ರೆ, 70% LPG ಹಾರ್ಮುಜ್ನಿಂದ ಬರಲ್ಲ, ಉಳಿದ ದೇಶಗಳಿಂದನೂ ಬರುತ್ತೆ. ಅಲ್ಲಿಂದನೇ ಬರುತ್ತೆ ಅನ್ನೋದನ್ನ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಅಲ್ಲಿಂದನೇ ಬರುತ್ತೆ ಅಂತ ಅಲ್ಲ, ಬೇರೆ ಕಡೆಯಿಂದನೂ ಬರುತ್ತೆ. LPG ಅನ್ನ ತರಿಸೋದಕ್ಕೆ ಹಾರ್ಮುಜ್ ಪ್ರಮುಖ. ಇದು ತಾತ್ಕಾಲಿಕ ಸಮಸ್ಯೆ. ಹೌದು, ಹಾರ್ಮುಜ್ನಿಂದನೇ ನಾವು ಹೆಚ್ಚು LPG ಅನ್ನ ತರಿಸ್ತೀವಿ. ಹಂಗಂತ ಈಗ ಯುದ್ಧ ನಡೆದಿದೆ, ಇದು ಪರ್ಮನೆಂಟ್ ಆಗೇ ಬಂದಾಗ್ಬಿಡುತ್ತೆ ಅಂತ ಯಾಕೆ ಅನ್ಕೋಬೇಕು? ತಾತ್ಕಾಲಿಕ ಸಮಸ್ಯೆ, ಎಲ್ಲವೂ ಸರಿ ಹೋಗುತ್ತೆ. ಇದು ಕೇಂದ್ರದ ಉತ್ತರ. ಇನ್ನು ಹೋಟೆಲ್ಗಳಿಗೆ LPG ದೊರೆಯುತ್ತಿಲ್ಲ. ಗೃಹ ಬಳಕೆ LPGಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಸದ್ಯಕ್ಕೆ ಈ ರೀತಿ ಅಭಾವ ಸೃಷ್ಟಿಯಾಗಿರೋದ್ರಿಂದ ಗೃಹ ಬಳಕೆ LPGಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ನಂತರ ಗೃಹ ಬಳಕೆ ಮೊದಲು. ಹಿಂಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗ್ತಾ ಇರಬಹುದು. ತಾತ್ಕಾಲಿಕ ಸಮಸ್ಯೆಗಳಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದನ್ನ ನೀವು ಏನ್ ತಾತ್ಕಾಲಿಕ ಅಂತಿದ್ದೀರಿ, ಅದೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಆತಂಕದ ಪ್ರಶ್ನೆ. ಅದಕ್ಕೆ ಕೇಂದ್ರದ ಉತ್ತರ, ರಿಫೈನರಿಗಳು ಹೆಚ್ಚು LPG ಅನ್ನು ಉತ್ಪಾದಿಸುತ್ತವೆ, ಜನರಿಗೆ ಯಥೇಚ್ಛವಾಗಿ ಸಿಗುತ್ತೆ, ಆತಂಕ ಬೇಡ ಅನ್ನುವಂಥದ್ದು. LPG ದರ ಏರಿಕೆ ಆಗ್ತಾ ಇದೆ, ಸದ್ಯಕ್ಕೆ ಸಮಸ್ಯೆ, ಮುಂದೆ ಬೆಲೆ ಇಳಿಕೆ ಆಗುತ್ತೆ. ಈಗ ಅಭಾವ ಸೃಷ್ಟಿಯಾಗಿರೋದ್ರಿಂದ, ಈ ರೀತಿಯ ಯುದ್ಧದ ವಾತಾವರಣ ಇಡೀ ವಿಶ್ವದಲ್ಲಿ ನಿರ್ಮಾಣ ಆಗಿರೋದ್ರಿಂದ ದರ ಏರಿಕೆ ಅಥವಾ ದರದಲ್ಲಿ ವ್ಯತ್ಯಾಸ ಆಗಿರಬಹುದು. ಇದು ಸದ್ಯದ ಸಮಸ್ಯೆ, ಇದೇ ಮುಂದುವರಿಯುತ್ತೆ ಅನ್ಕೋಬೇಡಿ, ಮುಂದೆ ಬೆಲೆ ಇಳಿಕೆ ಆಗುತ್ತೆ ಅಂತ ಕೇಂದ್ರ ಹೇಳ್ತಾ ಇದೆ. ಇನ್ನ ಮತ್ತೊಂದು ಆತಂಕದ ಪ್ರಶ್ನೆ ಏನಂತಂದ್ರೆ, ಗ್ಯಾಸ್ ಉತ್ಪಾದನೆ ನಿಂತಿದೆಯಂತೆ ಅನ್ನುವಂಥದ್ದು. ಅದಕ್ಕೆ ಕೇಂದ್ರದ ಉತ್ತರ, ಉತ್ಪಾದನೆ ಯಥಾಸ್ಥಿತಿ ಇದೆ, ಯಾವುದೂ ನಿಂತಿಲ್ಲ. ವಿತರಣೆಯ ಸಮಸ್ಯೆ ಆಗ್ತಾ ಇದೆ. ಆ ವಿತರಣೆ ಸಮಸ್ಯೆ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಈಗಷ್ಟೇ ಹೇಳ್ತಾ ಇದ್ದೆ ನಾನು. ಇನ್ನ ಗೃಹ ಬಳಕೆ ಸಿಲಿಂಡರ್ ಸಬ್ಸಿಡಿ ನಿಲ್ಲುತ್ತೆ. ಸಬ್ಸಿಡಿಯನ್ನ ಕೊಡ್ತಾ ಇತ್ತು ಕೇಂದ್ರ ಸರ್ಕಾರ, ಅದನ್ನು ನಿಲ್ಲಿಸ್ಬಿಡುತ್ತೆ ಅಂತ ಒಂದು ಆತಂಕ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಸಬ್ಸಿಡಿ ನಿಲ್ಲಲ್ಲ, ಚಿಂತೆ ಬಿಡಿ. ಸಬ್ಸಿಡಿ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಯಾವ ರೀತಿ ಈಗ ಎಲ್ಲರೂ ಸಬ್ಸಿಡಿಯನ್ನ ತಗೋತಾರೆ, ಅದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ.
ಸಬ್ಸಿಡಿಯನ್ನ ನೀವು ತಗೋತೀರಿ ಅನ್ನೋದು ಕೇಂದ್ರ ಸರ್ಕಾರದ ಸ್ಪಷ್ಟನೆ. ಈ ಎಲ್ಲಾ ಆತಂಕದ ಪ್ರಶ್ನೆಗಳಿಗೆ ಕೇಂದ್ರ ಪಿನ್ ಟು ಪಿನ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹಿಂಗಾಗಿ ಬಹಳ ವಿಶ್ವಾಸದಿಂದ ಕೇಂದ್ರ ಹೇಳ್ತಾ ಇರೋದು, ಕಾಮಾಗಿ ಕೂತ್ಕೊಂಡು ವಿವರಣೆಯನ್ನ ಕೊಡ್ತಾ ಇರೋದು, ಆತಂಕ ಪಡಬೇಡಿ, ಎಲ್ಲದಕ್ಕೂ ವ್ಯವಸ್ಥೆಯನ್ನ ಭಾರತ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಇಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ನೆಲಮಂಗಲದ ಸೋಲೂರಿನಲ್ಲಿರುವಂತಹ ಭಾರತ್ ಗ್ಯಾಸ್ ಪ್ಲಾಂಟ್ ಬಳಿ ಲಾರಿಗಳು ಸಾಲುಗಟ್ಟಿ ನಿಂತಿದೆ. ಭಾರತ್ ಪೆಟ್ರೋಲಿಯಂ ಗ್ಯಾಸ್ಗಾಗಿ ನೂರಾರು ಲಾರಿಗಳು ಕಾಯುತ್ತಿವೆ. ಈಗ ನೆಲಮಂಗಲದ ಸೋಲೂರು ಬಳಿ ಇದ್ದೀನಿ. ಇಲ್ಲಿ ಭಾರತ್ ಗ್ಯಾಸ್ ಏಜೆನ್ಸಿ ಇದೆ ನೋಡಿ. ಯಾವ ರೀತಿ ಕಮರ್ಷಿಯಲ್ ಲಾರಿಗಳು ನಿಂತಿದ್ದಾವೆ ಅಂದ್ರೆ ರೋಡ್ ಪಕ್ಕದಲ್ಲಿ ಲೈನ್ಗೆ ಲಾರಿಗಳು ನಿಂತಿದ್ದಾವೆ. ಸುಮಾರು 50ಕ್ಕೂ ಹೆಚ್ಚು ಲಾರಿಗಳು, ಕಮರ್ಷಿಯಲ್ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ. 3-4 ದಿನಗಳಾಯ್ತು ಲೋಡ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಇಲ್ಲೇ ಸ್ಟ್ರಕ್ ಆಗಿದ್ದಾವೆ. ಒಂದ್ ಕಡೆ ಗ್ಯಾಸ್ ಏಜೆನ್ಸಿಯವರು ಲೋಡ್ ಕೊಡ್ತಿಲ್ಲ. ಸುಮಾರು ಸಮಸ್ಯೆ ಆಗಿದೆ. ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಹೀಗೆ ಆನೇಕಲ್, ತುಮಕೂರು ಎಲ್ಲಾ ಭಾಗಕ್ಕೂ ಇಲ್ಲಿಂದ ಹೋಗ್ತಿತ್ತು. ಬಟ್ ಇಲ್ಲೇ ಸ್ಟ್ರಕ್ ಆಗಿದ್ದಾವೆ. ನೋಡ್ತಿರ್ಬೋದು ಸುಮಾರು ಲಾರಿಗಳು ಸ್ಟ್ರಕ್ ಆಗಿದ್ದಾವೆ. ಸರದಿ ಸಾಲಿನಲ್ಲಿ ಲೈನಿಗೆ ಲಾರಿಗಳು ನಿಂತಿದ್ದಾವೆ. ಅಂದ್ರೆ ದಿನಕ್ಕೆ 40ಕ್ಕೂ ಹೆಚ್ಚು ಕಮರ್ಷಿಯಲ್ ಸಿಲಿಂಡರ್ ಬೆಂಗಳೂರಿಗೆ ಹೋಗ್ತಿತ್ತು. ಬಟ್ ಇದೀಗ ಒಂದೇ ಹೋಗ್ತಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ಬೋದಂತ ಇಲ್ಲಿನ ಸಿಬ್ಬಂದಿಗಳು ಸಹ ಹೇಳ್ತಿದ್ರೆ. ಹೀಗಾಗಿ ಎಲ್ಲ ಹೋಟೆಲ್ಗಳು ಬಂದಾಗಿದ್ದಾವೆ, ಮೆನುಗಳು ಚೇಂಜ್ ಮಾಡಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ, ಇವರು ಬಂದಿದ್ದಾರೆ ಸರ್. ಎಷ್ಟು ದಿನಗಳಾಯ್ತು ಬಂದು ಅಂತ ತಾವು? ನಾವು ಒಂದು 2 ದಿನ ಆಯ್ತು ಸರ್. ಇಲ್ಲೇ ಸ್ಟ್ರಕ್ ಆಗಿದ್ದೀರಾ? ಹೌದು ಸರ್. ಕೊಡ್ತಿಲ್ವಾ? ಹೇಗೆ ಕೊಡ್ತಾರೆ? ಲೇಟ್ ಆಗುತ್ತೆ ಸರ್. ಓಕೆ. ಏನು ಕಮರ್ಷಿಯಲ್ ಗ್ಯಾಸ್ ಇಲ್ಲ ಅಂತಿದ್ದಾರೆ? ಹೇಗೆ? ಕಮರ್ಷಿಯಲ್ ಗ್ಯಾಸ್ ಇದೆ, ಆದ್ರೆ ಮನೆಗೆ ಸಪ್ಲೈ ಮಾಡಬೇಕು ಅವರು. ಹಂಗಾಗಿ ಹೋಟ್ಲು ಸಿಲಿಂಡರ್ಗಳ ಫಿಲ್ ಮಾಡ್ತಾ ಇಲ್ಲ ಕಮರ್ಷಿಯಲ್. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಅವರು ಹೇಳ್ತಾ ಇದ್ರು ಗೃಹ ಬಳಕೆಗೆ ಆದ್ಯತೆ ಕೊಟ್ಟಿರೋದ್ರಿಂದ ಕಮರ್ಷಿಯಲ್ ಗ್ಯಾಸ್ಗಳನ್ನ ಫಿಲ್ ಮಾಡ್ತಾ ಇಲ್ಲ ಅಂತ ಹೇಳಿ. ಸ್ಟಾಕ್ ಇದೆ. ಈಗ ಸದ್ಯಕ್ಕೆ ಗೃಹ ಬಳಕೆಗೆ ಆದ್ಯತೆ ಕೊಟ್ಟಿರೋದ್ರಿಂದ ಹಂತವಾಗಿ ಕಮರ್ಷಿಯಲ್ ಸಿಲಿಂಡರ್ ಕೂಡ ಸಿಗುತ್ತೆ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಅಸ್ತವ್ಯಸ್ತ ಆಗಿದೆ. ನೀವೀಗಾಗಲೇ ವರದಿ ಸಮೇತ ಗಮನಿಸ್ತಾ ಇದ್ರಿ. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಅರ್ಧಕ್ಕರ್ಧ ಬಂದ್ ಆಗಿದೆ. ಹೋಟೆಲ್ಗಳಲ್ಲಿ ಕಿಚನ್ ಬಂದ್, ಪರ್ಯಾಯ ಮಾರ್ಗದ ಚಿಂತನೆಯನ್ನ ಹೋಟೆಲ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಇನ್ನು 1 ದಿನಕ್ಕೋ 2 ದಿನಕ್ಕೋ ಆಗುವಷ್ಟು ಸಿಲಿಂಡರ್ ಇದೆ. ಅದಾದ್ಮೇಲೆ ಮುಂದೆ ಕಥೆ ಏನು? ಸಿಲಿಂಡರ್ ಸಿಕ್ಕರೆ ಹೋಟೆಲ್ ಸ್ಟಾರ್ಟ್, ಇಲ್ಲ ಅಂತಂದ್ರೆ ಕ್ಲೋಸ್ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಹಿಂಗಾಗಿ ಕೆಲವು ಆಲ್ಟರ್ನೇಟಿವ್ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಫುಡ್ ಮೆನುನಲ್ಲಿ ಕಟ್ ಮಾಡೋದು. 80% ಐಟಮ್ಸ್ಗಳು ಮಾಯ ಆಗಿದೆ. ರಾಜಧಾನಿಯಲ್ಲಿ ಮಸಾಲ್ ದೋಸೆ, ಬೆಣ್ಣೆ ದೋಸೆ ಸಿಗಲ್ಲ, ಪೂರಿ ವಡೆ ಸಿಗಲ್ಲ. ಗೃಹ ಬಳಕೆ ಗ್ಯಾಸ್ ಬುಕಿಂಗ್ 70% ದಿಢೀರಂತ ಏರಿಕೆ ಆಗಿದೆ. ಈಗ ಆತಂಕ ಬಾಯಿಂದ ಬಾಯಿಗೆ, ಅಯ್ಯೋ ಸಿಲಿಂಡರ್ ಸಿಗಲ್ವಂತೆ, ಒಂದು ಬುಕ್ ಮಾಡಿ ತರಿಸ್ಬಿಡೋಣ, ಸುಮ್ಮನೆ ಏನಕ್ಕೆ ರಿಸ್ಕು, ನಾವು ಸೇಫ್ಟಿಯಾಗಿ ಎಲ್ಲ ವಿಚಾರ ಮಾಡೋಣ. ನಾಳೆ ಮನೆಗೆ ನೆಂಟರು ಬಂದ್ರೆ ಅವ್ರಿಗೆ ಏನ್ ಅಡಿಗೆ ಮಾಡೋದು, ಸಿಲಿಂಡರೇ ಇಲ್ಲ ಅಂತಂದ್ರೆ ಏನ್ ಮಾಡೋದು, ಈ ರೀತಿ ಆತಂಕಿತರಾಗಿ ಎಲ್ಲರೂ ಮೊಬೈಲ್ ತಗೊಳ್ಳೋದು, ಬುಕ್ ಮಾಡೋದು. ದಿಢೀರಂತ 70% ಏರಿಕೆ ಏಕಕಾಲದಲ್ಲಾಗುತ್ತೆ ಅಂತಂದ್ರೆ ಯಾರಿಗೆ ಅಂತ ಕೊಡಬೇಕು ಸಿಲಿಂಡರ್? ಮೊದಲೇ ಅಭಾವ, ಸರಬರಾಜಲ್ಲಿ ಸಮಸ್ಯೆ ಆಗ್ತಾ ಇದೆ. ಅದ್ರ ಮಧ್ಯೆ ಈಗ ಆಲ್ರೆಡಿ ಒಂದು ಗ್ಯಾಸ್ ಮನೇಲಿ ಇದೆ, ಇನ್ನೊಂದು ಬೇಕು ಅಂತ ಬುಕ್ ಮಾಡ್ತಾ ಇರೋರಿಗೆ ಸಿಲಿಂಡರ್ ಕೊಟ್ರೆ ಅಲ್ಲಿ ನಿಜಕ್ಕೂ ಖಾಲಿ ಆದವ್ರು ಏನ್ ಮಾಡಬೇಕು? ಅದಕ್ಕೆ ಈ ರೀತಿ 70% ಬುಕಿಂಗ್ ಜಾಸ್ತಿ ಆಗಿದೆ. ಸರ್ವರ್ಗಳ ಕ್ರ್ಯಾಶ್ ಆಗಿದೆ. ಗ್ಯಾಸ್ ಕೊರತೆಯ ಬೆನ್ನಲ್ಲೇ ಇಂಡಕ್ಷನ್ ಸ್ಟೋವ್ಗಳಿಗೆ ಈಗ ಬೇಡಿಕೆ ಹೆಚ್ಚಾಗಿದೆ. ನೋಡಿ, ಸಿಲಿಂಡರ್ ಸಿಗಲಿಲ್ಲ ಅಂದ್ರೆ ಏನ್ ಮಾಡಬೇಕು? ಇಂಡಕ್ಷನ್ ಸ್ಟೋವ್. ಆ ಇಂಡಕ್ಷನ್ ಸ್ಟೋವ್ಗಳಿಗೆ ಈಗ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇಂಡಕ್ಷನ್ ಸ್ಟೋವ್, ಕುಕ್ಕರ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಎಲೆಕ್ಟ್ರಿಕ್ ಶಾಪ್ಗಳತ್ತ ಜನ ಮುಖ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಸಿಗದೆ ಹೋದ್ರೆ ಇಂಡಕ್ಷನ್ ಸ್ಟೋವ್ ಬಳಕೆ ಮಾಡೋದು. ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಶಾಪ್ಗಳತ್ತ ಜನ ಧಾವಿಸ್ತಾ ಇದ್ದಾರೆ. ಇಷ್ಟೆಲ್ಲ ಗೊಂದಲಗಳಾಗ್ತಾ ಇದ್ರು ಕೂಡ ಆರಾಮಾಗಿರೋರು ಯಾರು ಹೇಳಿ? ಸಿಲಿಂಡರ್ ಇದ್ರು ಇಲ್ಲದೆ ಇದ್ರು ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದಾರಲ್ಲ ದಿನ, ಅವ್ರು ಆರಾಮಾಗಿದ್ದಾರೆ. ಈಗ ನಿಮಗೆ ಸಿಲಿಂಡರ್ ಸಿಕ್ಕರೇನು ಸಿಗದೆ ಇದ್ರೇನು, ನಮಗಂತೂ ಸೌದೆ ಇದೆ, ಬೇಕಾ ತಗೊಂಡೋಗ್ರಿ ನೀವು ಒಂದೆರಡು ಅನ್ನೋ ರೀತಿಯ ಲೆಕ್ಕಾಚಾರ. ಇದು ಸದ್ಯಕ್ಕಿನ ಪರಿಸ್ಥಿತಿ. ನೆಕ್ಸ್ಟ್, ಎಲ್ಪಿಜಿ ಸಿಲಿಂಡರ್ಗಳ ಕೃತಕ ಅಭಾವ ಮತ್ತು ಕಾಳಸಂತೆ ತಡೆಯೋದಕ್ಕೆ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ. ಜಾಗತಿಕ ರಾಜಕೀಯ ಉದ್ವಿಗ್ನತೆಯ ನಡುವೆಯೂ ಭಾರತದಲ್ಲಿ ಇಂಧನ ಬಿಕ್ಕಟ್ಟು ಎದುರಾಗುವುದಿಲ್ಲ ಅಂತ ಸರ್ಕಾರಿ ಮೂಲಗಳು ಭರವಸೆಯನ್ನ ನೀಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಸದ್ಯಕ್ಕೆ
ಏರಿಕೆಯಾಗುವ ಸಾಧ್ಯತೆ ತೀರಾ ಕಡಿಮೆ ಅಂತ ತಿಳಿಸಲಾಗಿದೆ. 60 ಇಂದ 70 ದಿವಸವರೆಗೆ ನಮ್ಮ ಹತ್ರ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದೆ, ದಾಸ್ತಾನಿದೆ. ಅದರಿಂದ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅದರಿಂದ ಯುದ್ಧ ಕಡಿಮೆ ಆದ್ರೆ ತಿರ್ಗಾ ನಮಗೆ ಪ್ರಾಡಕ್ಟ್ ಬರುತ್ತೆ, ಕ್ರೂಡ್ ಆಯಿಲ್ ಬರುತ್ತೆ, ತೊಂದರೆ ಆಗೋದಿಲ್ಲ ಅಂತ ಅವರು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಹೇಳಿದರು. ಬಟ್ ಅದೇ ರೀತಿಯಲ್ಲಿ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮಂತ್ರಿಗಳೇ ಹೇಳಿದ ಮೇಲೆ ನಾವು ಶುಡ್ ಬಿ ಸ್ವಲ್ಪ ಆರಾಮಾಗಿದ್ದೀವಿ. ಬಟ್ ನಮ್ಮ ಪ್ರಾಡಕ್ಟ್ ಡಿಪೋಗಳಿಂದ ಬರೋದು ನಮ್ಮ ಇಂಡೆಂಟಿಗೆ ಕರೆಕ್ಟ್ ಆಗಿ ಬರ್ತಾ ಇದೆ. ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎನಫ್ ಸ್ಟಾಕ್ಸ್ ಇದೆ ನಮ್ಮ ಹತ್ರ. ನೋಡಿ, ಪೆಟ್ರೋಲ್ ಸದ್ಯಕ್ಕೆ 102 ರೂಪಾಯಿ 96 ಪೈಸೆ ಇದೆ. ಡೀಸೆಲ್ 90 ರೂಪಾಯಿ 99 ಪೈಸೆ ಇದೆ ಪರ್ ಲೀಟರ್. ಜನ ಹೆಂಗೆ ಅಂತಂದ್ರೆ ಈಗ ಆತಂಕ 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 ಆ ಆತಂಕ ಕಿವಿಗೊಟ್ಟು ಪೆಟ್ರೋಲ್ ಬಂಕ್ ಮುಂದೆನೂ ಕಿಲೋಮೀಟರ್ ಗಟ್ಟಲೆ ಪಾಳಿ. ಅಯ್ಯೋ ನಾಳೆ ಪೆಟ್ರೋಲ್ ಸಿಗಲ್ವಂತೆ, 130 ರೂಪಾಯಿ 140 ರೂಪಾಯಿ ಆಗ್ಬಿಡುತ್ತಂತೆ. ಇವರೆಲ್ಲ ಎಲ್ಲಿ ನೋಡ್ತಾರೋ ಏನ್ ಕತೆನೋ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡೋದು, ಓಡ್ ಬಂದು ಪೆಟ್ರೋಲ್ ಬಂಕ್ ಮುಂದೆ ನಿಂತ್ಕೊಳ್ಳೋದು. ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಮ್ಮಲ್ಲಿ ಆ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿ. ಇಷ್ಟೊತ್ತಿನವರೆಗೂ ಗ್ಯಾಸಿನ ಕತೆ ಕೇಳಿದ್ರಿ ನೀವು. ಈಗ ಪೆಟ್ರೋಲ್ಗೂ ಮುಗಿ ಬೀಳ್ತಾ ಇದ್ದಾರೆ ಜನ. ಆದ್ರೆ ಒಂದು ನೆನಪಿರಲಿ ವೀಕ್ಷಕರೇ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಲ್ಲ, ಇದು ವೆರಿ ಕ್ಲಿಯರ್. 6 ತಿಂಗಳ ಯುದ್ಧ ನಡೆದ್ರೂ ಕೂಡ ತೈಲ ದರ ಜಾಸ್ತಿ ಆಗಲ್ಲ. ಆಮೇಲೆ ನಮ್ಮ ಹತ್ರ ಯಥೇಚ್ಛವಾಗಿ ಪೆಟ್ರೋಲ್ ಡೀಸೆಲ್ ಇದೆ, ಸಿಗುತ್ತೆ, ಅದಕ್ಕೂ ಕೂಡ ಭಯ ಪಡಬೇಡಿ. ತೈಲ ದರ ಹೆಚ್ಚಿಸದಂತೆ ಬ್ರೇಕ್ ಹಾಕಿದೆ ಕೇಂದ್ರ ಮೋದಿ ಸರ್ಕಾರ. ಕೋವಿಡ್ನ ಸಂದರ್ಭದಲ್ಲಿ ಒಂದು ಒಪ್ಪಂದ ಮಾಡಿಕೊಂಡಿತ್ತು ಕೇಂದ್ರ. ಕೊರೋನಾ ಕಾಲದಲ್ಲಿ ಸಿಕ್ಕಾಪಟ್ಟೆ ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.